ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಮಾತಾಡ್ತಾರಂತಹ ವಿಶೇಷವಾಗಿರುವಂತಹ ಒಂದು ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ. ಗುರುವಿನ ಒಂದು ಸ್ಥಾನದಲ್ಲಿದ್ದು ಮೀನ ರಾಶಿಯಲ್ಲೇ ಇದ್ದು ಆದರೂ ಸಹ ತುಂಬ ದ್ವಂದ್ವದಲ್ಲಿರುವಂತಹ ನಕ್ಷತ್ರ ಅಂತ ಹೇಳ್ಬೋದು. ಯಾಕಂದರೆ ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿ ಬಂದು ಶನೈಶ್ಚರ, ಇರುವಂತಹ ಮನೆ ಬಂದು ಮೀನರಾಶಿ, ಮೀನರಾಶಿ ಅಧಿಪತಿ ಬಂದು ಗುರುವಿನ ಒಂದು ರಾಶಿಯಾಗಿರುವಂಥದ್ದು. ಸೊ ತುಂಬ ನಾಲೆಡ್ಜ್ ಸಿಕ್ಕಾಪಟ್ಟೆ ಇರುತ್ತೆ, ಬುದ್ಧಿನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಅವ್ರು ಅದನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇರೋದಿಲ್ಲ. ಸೊ ಅವರು ಎಷ್ಟು ಎಲಿಜಿಬಲ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಕಿಲ್ಸ್ ಎಷ್ಟೊಂದೆಲ್ಲ ಅವ್ರು ಓದಿರ್ತಾರೆ, ಏನೆಲ್ಲ ನಾಲೆಡ್ಜ್ ತೊಗೊಂಡಿರ್ತಾರೆ, ಬಟ್ ಸ್ಟಿಲ್ ಏನೋ ಒಂದು ಕ್ಲರ್ಕ್ ಆಗಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಯಾವುದೋ ಒಂದು ಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಏನೋ ಅಂದರೆ ಅವ್ರಿಗೆ ಇರೋವಂತಹ ನಾಲೆಡ್ಜ್ಗಿಂತ ಅವ್ರು ಮಾಡ್ತಿರೋಂಥ ಕೆಲಸ ತುಂಬಾ ಲೋ ಲೆವೆಲ್ ಆಗಿರುತ್ತೆ. ಯಾಕೆ? ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲ್ಲ, ಸ್ಟೇಜ್ ಸಿಕ್ಕಿರಲ್ಲ, ಅಪ್ಲೈ ಮಾಡಿದ್ದೆ ಮೇಡಮ್, ನನಗೆ ಯಾವುದು ಸೆಲೆಕ್ಷನ್ಸ್ ಆಗಲಿಲ್ಲ, ಏನು ನನಗೆ ಬೆನಿಫಿಟ್ ಆಗಲಿಲ್ಲ ಅನ್ನೋಂಥದ್ದು. ಎರಡನೇದು, ನನ್ನ ನಾಲೆಡ್ಜ್ ಇದಕ್ಕೆ ಸರಿ ಅಂತ ಅವರೇ ಕನ್ವಿನ್ಸ್ ಮಾಡ್ಕೊಂಡು ಬಿಟ್ಟಿರ್ತೀರ. ಕರೆಕ್ಟ್ ಅಲ್ವಾ? ನಾನು ಇಷ್ಟಕ್ಕೆ ಕರೆಕ್ಟ್ ಇದ್ದೀನಿ, ನಾನು ಇಷ್ಟೇ ಇದ್ದೀನಿ ಅಂತ. ಬಟ್ ನಿಮ್ಮ ಹತ್ರ ಎಷ್ಟೊಂದು ಜನ ಸಲಹೆಗಳನ್ನ ತಗೊಳ್ತಾರೆ, ನಿಮ್ಮ ಹತ್ರ ಎಷ್ಟೋ ಜನ ಪಾಸಿಟಿವ್ ಥಿಂಗ್ಸ್ನ ತಗೊಳ್ತಾರೆ. ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಪ್ಲಾನ್ ಇರ್ಬೋದು, ಅಥವಾ ಅವ್ರ ಕೆರಿಯರ್ ಡೆವಲಪ್ಮೆಂಟ್ ಪ್ಲಾನ್ ಇರ್ಬೋದು, ಏನೇನೋ ತಗೊಳ್ತಾರೆ. ಅವ್ರು ಸೂಪರಾಗಿ ಸಕ್ಸಸ್ಫುಲ್ ಆಗಿರ್ತಾರೆ, ನಿಮ್ಗಿಂತ ನೆಕ್ಸ್ಟ್ ಲೆವೆಲ್ಲು ಅದರ ಲೆವೆಲ್ ಹೊರಟೋಗಿರ್ತಾರೆ. ಬಟ್ ನೀವು ಅದೇ ಲೆವೆಲಲ್ಲೇ ಇರ್ತೀರಾ. ಸೊ ನಾನು ಲೆಟರ್ಸ್ ಅಂತ ಹೇಳಕ್ ಹೋದ್ರೆ ಈ ನಕ್ಷತ್ರಕ್ಕೆ ಬರುವಂತಹ ಅಕ್ಷರಗಳು ಅಂತಂದ್ರೆ ದು, ಥ, ಝ, ನ್ಯ. ಸ್ವಲ್ಪ ವಿಭಿನ್ನವಾಗಿರುವಂಥದ್ದು ಅಕ್ಷರಗಳನ್ನ ನಾವು ನೋಡಬಹುದು. ಬೈ ಚಾನ್ಸ್ ನಿಮ್ಗೆ ಇದರಲ್ಲಿ ಅದು ಸಿಗಲ್ಲ ಡೆಫಿನೆಟ್ಲಿ ಹೆಸರುಗಳು. ಸೊ ಬೈ ಚಾನ್ಸ್ ಸಿಕ್ಕಲಿಲ್ಲ ಅಂದಾಗ ನೀವು ಅಂದರೆ ಈಗ ನೀವು 2ನೇ ಪಾದ ಇರ್ತೀರ, 3ನೇ ಪಾದದಲ್ಲಿ ಹುಟ್ಟಿರುವಂಥವ್ರು, 4ನೇ ಪಾದ ಸ್ವಲ್ಪ ಕಷ್ಟ ನಿಮಗೆ ಆ ಅಕ್ಷರಗಳು ಸಿಗುವಂಥದ್ದು. ಪ್ರಥಮ ಪಾದಕ್ಕೆ ನೀವು ಅದನ್ನು ರೌಂಡ್ ಆಫ್ ಮಾಡ್ಕೊಳ್ಬಹುದು. ಉತ್ತರ ಭಾದ್ರ ನಕ್ಷತ್ರಕ್ಕೆ ದು ಅನ್ನೋ ಒಂದು ಲೆಟರ್ಗೂ ಸಹ ನೀವು ತಗೊಳ್ಬಹುದು. ಅದಕ್ಕೂ ಸಿಗ್ತಿಲ್ಲ ಅಂದಾಗ ಮಾತ್ರ ನೀವು ಮೀನರಾಶಿಗೆ ಸಂಬಂಧಪಟ್ಟಾಗೆ ಬೇರೆ ನಕ್ಷತ್ರಗಳ ಒಂದು ಲೆಟರ್ಸ್ ನೀವು ತಗೊಂಡು ಅವಾಗಲೂ ಕೂಡ ಹೆಸರನ್ನ ಇಡಬಹುದು. ಮೀನರಾಶಿಯಲ್ಲಿ ಹುಟ್ಟಿ ನೀವು ಯಾವುದೋ ಕರ್ಕಾಟಕ ರಾಶಿಯಲ್ಲಿ, ಸಿಂಹ ರಾಶಿಯಲ್ಲೋ ಯಾವುದೋ ಕನ್ಯಾ ರಾಶಿದ್ದು ಹೆಸರುಗಳನ್ನ ಇಟ್ಟಿರ್ತೀರಾ. ಎಷ್ಟು ಸಲ ನಿಮ್ಗೆ ಅದು ಮ್ಯಾಚ್ ಆಗೋದಿಲ್ಲ, ಫ್ಯೂಚರ್ ಚೆನ್ನಾಗಿ ಬರೋದಿಲ್ಲ. 2026 ಸ್ಪೆಷಲಿ ಉತ್ತರ ಭಾದ್ರ ನಕ್ಷತ್ರದವರಿಗೆ ಮಗು ಏನಾದರೂ ಆಗ್ತಿತ್ತು ಅಂದರೆ ನೀವು ಕ್ಯಾರಿಂಗ್ ಇದ್ದೀರಾ ಅಂದರೆ ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಇದು ಒಂದ್ಸಲ ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಏನು ಪ್ರಾಬ್ಲಮ್ಸ್ ಇಲ್ವಾ ಅಂತ ಹೇಳಿ ನೀವು ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಮಿಸ್ಕ್ಯಾರೇಜ್ ಆಗುವಂಥದ್ದು. ಲವ್ ವಿಚಾರ ಚೆನ್ನಾಗಿದೆ. ಎಸ್, ನೀವು ಯಾರು ಇಷ್ಟಪಡ್ತಿರೋದು ಕಂಟಿನ್ಯೂಟಿ ಇದೆ, ಆಗುತ್ತೆ. ನಿಮ್ಗೆ ಒಳ್ಳೆ ರೀತಿಯಾದ ಒಂದು ಸೂಚನೆಗಳು ಸಿಗುತ್ತೆ. ಲೈಫ್ ಚೆನ್ನಾಗಿರುತ್ತೆ, ಏನೋ ಸಮಸ್ಯೆ ಇಲ್ಲ. ಮದುವೆ ಆಗದೆ ಇರೋಂಥವ್ರಿಗೂ ಒಳ್ಳೆ ಯೋಗ ಇದೆ. ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಿಮ್ಗೆ ಒಳ್ಳೆ ಯೋಗ. ಆಲ್ಮೋಸ್ಟ್ ಬಿಸ್ನೆಸ್ ಮಾಡ್ತಿರೋಂಥವ್ರು ಮತ್ತು ತುಂಬ ನೀವು ಗಮನ ಕೊಡಬೇಕಾಗಿರೋಂಥದ್ದು ಹೆಲ್ತ್ ವಿಚಾರದಲ್ಲಿ. ತುಂಬ ಕೇರ್ಲೆಸ್ ಇದ್ದೀರಾ. ಏನು ಸಿಗುತ್ತೆ, ಏನು ತಿನ್ನಬೇಕು ಎಲ್ಲ ತಿಂತೀರಾ, ಒಂದು ಡಯಟ್ ಕಾನ್ಷಿಯಸ್ ಇರೋದಿಲ್ಲ. ಅಥವಾ ಏನೋ ಒಂದು ಎಕ್ಸಸೈಸ್ ಮಾಡೋವಂಥದ್ದಾಗಲಿ, ಅದು ತಿಂದಿರೋಂಥ ಫುಡ್ನ ನೀವು ಯಾವ ರೀತಿ ಕರಗಿಸ್ಕೋತಾ ಇದ್ದೀರಾ? ಇಲ್ಲ. ಯಾಕಂದರೆ ಗುರುವಿನ ನಕ್ಷತ್ರ ಇಲ್ಲಿ ಕರ್ಮ ಧರ್ಮಾಧಿಪತಿ ಅನ್ನೋಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಯುದ್ಧ ನಡೀರುತ್ತೆ. ಹಿಂಗೆ ಮಾಡಿಬಿಟ್ರೆ ಈ ಥರ ಆಗ್ಬಿಡತ್ತಾ, ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬಿಡತ್ತಾ ಅಂಥೇಳಿ ನಿಮ್ಮಲ್ಲೇ ಒಂದು ಪ್ರಶ್ನೆಗಳು ಹುಟ್ಟುತ್ತಾನೆ ಇರುತ್ತೆ. ಆ ಪ್ರಶ್ನೆಗಳಿಗೆ ನಿಮ್ಮ ಮನಸ್ಸಲ್ಲೇ ಯುದ್ಧ ನಡೀತಾನೆ ಇರುತ್ತೆ. ಇಲ್ಲಿ ಸ್ಪಿರಿಚುವಲ್ ಲೈನ್ಗೆ ಹೋಗ್ಬೇಕಾ, ಇಲ್ಲಿ ನನ್ನ ದೇವರು ಅನ್ನೋಂಥದ್ದು ನಂಬಬೇಕಾ, ಈ ಥರ ಏನೋ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಎಲ್ಲ ವಿಚಾರದಲ್ಲೂ, ಎಲ್ಲ ಫೇಸಸಲ್ಲೂ, ಎಲ್ಲ ಸೆಕ್ಟರಲ್ಲೂ ನಿಮ್ಗೆ ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಧರ್ಮ ಕರ್ಮಾಧಿಪತಿಯ ಒಂದು ಗ್ರಹಗಳಿದ್ದಾಗ ಯಾವಾಗಲೂ, ಅಥವಾ ನಕ್ಷತ್ರಗಳ ಒಂದು ಗ್ರಹ ಯುದ್ಧ ಯಾವಾಗಲೂ ಇದ್ದೇ ಇರುತ್ತೆ. ಸೊ ವಿಶೇಷವಾಗಿ ಶನೈಶ್ಚರನಿಗೆ ಸಂಬಂಧಪಟ್ಟಾಗೆ ನಾನು 2 ರೀತಿಯಾದ ಒಂದು ಬ್ರೇಸ್ಲೆಟ್ಸ್ನ ಸಜೆಸ್ಟ್ ಮಾಡ್ತೀನಿ. ಒಂದು ಈ ಅಮೆಥಿಸ್ಟ್ ಅಂತ ಹೇಳಿ ಒಂದು ಸೂಪರ್ ಆಗಿರುವಂಥದ್ದು. ಓವರ್ ಆಲ್ ನಕ್ಷತ್ರದವರಿಗೆ 2026 ತುಂಬ ಚೆನ್ನಾಗಾಗುವಂಥದ್ದು. ಸ್ಪೆಷಲಿ ಬಿಸ್ನೆಸ್ ಮಾಡ್ತಿರೋರು, ಕೆಲ್ಸಕ್ಕೆ ಹೋಗ್ತಿರೋಂಥವ್ರಿಗೆ ಸೂಪರ್ ಆಗಿರುತ್ತೆ. ಹೆಲ್ತ್ ವಿಚಾರದಲ್ಲಿ ತುಂಬಾ ನೀವು ಇಗ್ನೋರೆಂಟ್ ಆಗಿದ್ದೀರಾ, ಏನು ಮಾಡಬೇಕು ಗೊತ್ತಾಗ್ತಿರಲ್ಲ, ಅಥವಾ ಏನು ನನ್ನ ಬಾಡಿ ತುಂಬ ಚೇಂಜಸ್ ಆಗ್ತಿರೋಂಥದ್ದು, ಈ ರೀತಿ ನಿಮಗೆ ತುಂಬ ಕ್ವೆಶನ್ಸ್ ಇದ್ದೇ ಇರುತ್ತೆ. ಇದೊಂದು ಹಾಕ್ಕೊಳ್ಳಿ. ತುಂಬ ನೆಗೆಟಿವ್ ಎನರ್ಜಿಗೆ ಒಳಗಾಗುವಂಥ ಒಂದು ನಕ್ಷತ್ರ ಅಂತಲೂ ಹೇಳ್ಬೋದು. ತುಂಬ ಜನ ಹತ್ರ ಕನ್ಸಲ್ಟೇಷನ್ ಬಂದಿರೋರು ಹೇಳ್ತೀನಲ್ಲ, ಉತ್ತರ ಭಾದ್ರ ನಕ್ಷತ್ರದವರು ಸುಮಾರು ಇದ್ದಾರೆ. ಎಲ್ಲ ಜಾತಕದವ್ರಿಗೂ ವಿಶೇಷವಾಗಿ ಒಂದೇ ಆಗಿರೋಂಥದ್ದು ನೆಗೆಟಿವ್ ಎನರ್ಜಿ, ಮಾಟ ಮಂತ್ರ ಸಮಸ್ಯೆಗಳು ಹೆಚ್ಚು. ಈ ಕರಂಗುಲಿ ಮಾಲಾ ಎನ್ನುವಂತಹ ಒಂದು ಕರಂಗುಲಿ ಬ್ರೇಸ್ಲೆಟ್ ಅಂತ ನಾನು ತಿಳಿಸ್ತಾ ಇರೋಂಥದ್ದು ನಿಮಗೆ ಹೆಲ್ತ್ ವಿಚಾರವಾಗಿ, ನೆಗೆಟಿವ್ ಎನರ್ಜಿ ವಿಚಾರವಾಗಿ. ಉತ್ತರ ಭಾದ್ರ ನಕ್ಷತ್ರದವರು ಮೀನ ರಾಶಿಯವರು ನೀವು ಡೆಫಿನೆಟ್ಲಿ ಇದನ್ನು ಹಾಕ್ಕೊಳ್ಬೇಕು. ನಾನು ಇನ್ನೊಂದು ರಾಶಿಗೂ ಸಹ ತಿಳಿಸಿದ್ದೆ, ಯಾಕೆಂದರೆ ಆ ನಕ್ಷತ್ರದವ್ರಿಗೂ ಸಹ ತುಂಬಾ ನೆಗೆಟಿವ್ ಎನರ್ಜಿ ಆಗ್ತಿರುವಂಥದ್ದು. ಮತ್ತು ಈ ನಕ್ಷತ್ರದವ್ರಿಗೂ ಸಹ ತುಂಬಾ ಕಣ್ಣು ದೃಷ್ಟಿ ಹೆಚ್ಚಾಗ್ತಿರುತ್ತೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗ್ತಿರುತ್ತೆ. ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ತುಂಬ ಒಳ್ಳೆ ಡಿಸೈನ್ಸು ಈ ಸಲ ನಾನು ತುಂಬ ಒಳ್ಳೆ ಮಾಡಿಸಿದ್ದೀನಿ. ನಾನು ಹೇಳಿ ಈ ರೀತಿ ಮಾಡಿಸ್ಕೊಡಿ ಅಂತ ಹೇಳಿ, ದಿಸ್ ಒನ್ ಆಫ್ ದ ಡಿಸೈನು ತುಂಬ ಚೆನ್ನಾಗಿದೆ. ನಾನು ಸಹ ಹಾಕ್ಕೊಳ್ತಿದ್ದೀನಿ, ನೀವು ಸಹ ಅದನ್ನು ಧರಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆಲ್ಲ ಒಂದು ಕಣ್ಣು ದೃಷ್ಟಿ, ನೆಗೆಟಿವ್ ಎನರ್ಜಿ ತುಂಬ ಇದಕ್ಕೂ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ.
ಇದರ ಜೊತೆಗೆ ಶನೈಶ್ಚರನಿಗೆ ಸಂಬಂಧಪಟ್ಟಂಗೆ ಹನುಮಾನ್ ಚಾಲಿಸ ಮಾಡುವಂಥದ್ದು ಪ್ರತಿನಿತ್ಯ. ಎಸ್, ಒನ್ ಆಫ್ ದ ಈಸಿ ಒಂದು ಸಿಂಪಲ್ ಪರಿಹಾರ ಅಂತಲೂ ಹೇಳ್ಬೋದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಮಂತ್ರವು ನಿಮ್ಮ ಹತ್ರ ಕರಂಗುಲಿ ಮಾಲ ಇದ್ರೆ ಬೈ ಚಾನ್ಸ್, ಸೊ ಮಾಲ ಏನಾದರೂ ಇತ್ತು ಅಂತಂದ್ರೆ ನೀವು ಇದನ್ನ ಇದೇ ರೀತಿಯಲ್ಲಿ ಇರುತ್ತೆ ಯೂಶಲಿ ಮಾಲ. ಸೊ ಇದನ್ನ ನೀವು ಒಂದೊಂದು ಬೀಡ್ಸ್ಗೂ ಒಂದೊಂದು ಸಲ ಮಂತ್ರವನ್ನ ಹೇಳ್ತಾ ಈ ರೀತಿ ಮೂವ್ ಮಾಡಿ 108 ಮಂತ್ರವನ್ನ ಚಾಂಟ್ ಮಾಡಿ 108 ಬೀಡ್ಸ್ ಇರುತ್ತೆ. ಸೊ ಇದನ್ನ ಧರಿಸ್ಕೊಳ್ಳಿ. ಎಷ್ಟು ಜನ ಧರಿಸ್ಕೊಂಡಿದ್ದಾರೆ, ಎಷ್ಟು ರೀತಿಯಲ್ಲಿ ಬೆನಿಫಿಟ್ ಆಗ್ತಿದೆ ಅಂತಂದರೆ ಹೆಲ್ತ್ ವಿಚಾರದಲ್ಲಿ ನಿಮ್ಗೆ ಒಳ್ಳೆ ಬೆನಿಫಿಟ್ ಇರುತ್ತೆ. ಈಗ ಮೇಯ್ನಾಗಿ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವರೆಗೆ ಮುಂದಿನ ಒಂದು 2026 ತುಂಬಾ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುವಂಥದ್ದು, ಏನೇನೋ ಸಮಸ್ಯೆಗಳು ಅಂದರೆ ನಿಮಗೆ ಡಯಾಗ್ನೋಸ್ ಆಗದೆ ಇರೋವಂಥದ್ದು ಕೂಡ ತುಂಬಾ ಸಮಸ್ಯೆಗಳಾಗುತ್ತೆ. ಅಥವಾ ಕಾಣಿಸ್ಕೊಂಡ್ರು ಒಂದು ಅರ್ಲಿ ಸ್ಟೇಜಸಲ್ಲಿ ಗೊತ್ತಾಗೋದಿಲ್ಲ ನಿಮಗೆ, ಒಂದು ಲೇಟರ್ ಸ್ಟೇಜಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು. ಇವೆಲ್ಲ ನಿಮಗೆ ಪರಿಹಾರ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಈ ಒಂದು ವಿಶೇಷವಾಗಿರುವಂತಹ ಮಾಲೆ. ಮಂತ್ರವನ್ನು ಹೇಳ್ಕೊಳ್ಳಿ, ಪ್ರತಿನಿತ್ಯ ಹೇಳ್ಕೊಳ್ಳಿ, ನೀವೇ ಹಾಕ್ಕೊಳ್ಳಿ. ಯಾರು ಮತ್ತೆ ಇದನ್ನು ಇದು ಮಾಡ್ಕೊಬೇಡಿ, ಅಮ್ಮದಿದೆ ಅಲ್ವಾ ನಾನು ಹಾಕ್ಕೊಳ್ಬೋದು, ನಂದು ಇನ್ನೊಬ್ರು ಹಾಕ್ಕೋಬೋದು, ಆ ರೀತಿ ಆಗೋದಿಲ್ಲ. ನಿಮ್ಮ ಎನರ್ಜೀಸ್ಗೆ ಇದು ಅಡ್ಜಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವೇ ಧರಿಸ್ಕೋಬೇಕು. ಸೊ ಇಷ್ಟು ಹೇಳ್ತಾ ನಿಮ್ಮಲ್ಲಿ ಬೇರೆ ಪ್ರಶ್ನೆಗಳಿದೆ ಕೇಳ್ಬೋದು, ನೀವು ಕಮೆಂಟ್ ಸೆಕ್ಷನಲ್ಲೂ ಕೇಳ್ಬೋದು. ಇಲ್ಲಾಂತಂದರೆ ತುಂಬಾ ಸ್ಪೆಸಿಫಿಕ್ ಇತ್ತು ಅಂತ ನೀವು ಕನ್ಸಲ್ಟೇಷನ್ ಮೂಲಕ ನೀವು ಕೇಳ್ಕೊಬೋದು. ನೀವು ಕಾಣ್ತಿರೋಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ನೀವು ಫೇಸ್ ಟು ಫೇಸ್ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬಹುದಾ ಅಥವಾ ಫೋನಲ್ಲಿ ನನ್ನ ಹತ್ರ ಮಾತಾಡಬಹುದಾ, ಯಾವ ರೀತಿ ಮಾಡ್ಬೋದು, ಇವೆಲ್ಲ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ನೀವು ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿದಾಗ ದಯವಿಟ್ಟು 10 ಗಂಟೆಯಿಂದ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಎಷ್ಟೋ ಸಲ ನೀವು ಆಫ್ ಟೈಮಿಂಗ್ಸ್ ಕಾಲ್ ಮಾಡ್ತೀರಾ, ಕಾಲ್ಸ್ ಎಲ್ಲ ಮಿಸ್ ಆಗುತ್ತೆ, ನಾವು ಮತ್ತೆ ನಿಮಗೆ ರೀಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದ್ರ ಜೊತೆಗೆ ವಿಶೇಷವಾಗಿ ನಾನು ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ ಯು ಆಲ್. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರಾ, ಯಾರ್ಯಾರು ನನ್ನ ಚಾನಲ್ನ ಲೈಕ್ ಮಾಡ್ತಿದ್ದೀರಾ, ಮತ್ತು ಯಾರೆಲ್ಲ ಮೇಡಮ್ ನೀವು ಕೊಟ್ಟಿರೋಂತಹ ಪರಿಹಾರ ಉತ್ತರ ಭಾದ್ರ ನಕ್ಷತ್ರ ಅಂತಲೇ ಅಲ್ಲ, ನಾನು ಎಲ್ಲ ನಕ್ಷತ್ರ ಬಗ್ಗೆ ನಿಮಗೆ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಸೇಮ್ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಬೈ ಚಾನ್ಸ್ ನೀವು ಫೇಸ್ಬುಕ್ಕಲ್ಲಿ ನೋಡ್ತೀರಾ, ಅದೇ ಪ್ಲಾಟ್ಫಾರ್ಮಲ್ಲಿ ನೀವು ನನ್ನ ಹೆಸರನ್ನ ಅಥವಾ ನೀವು ಯಾವ ಕಡೆಯಿಂದ ವೀಡಿಯೋ ನೋಡ್ತೀರಾ ನೀವು ಸರ್ಚ್ ಮಾಡಿದ್ರೆ, ನೀವು ಡಾಕ್ಟರ್ ವಿನುತಾ ರಾಜೇಶ್ ಅಂತ ನೀವು ಸರ್ಚ್ ಮಾಡಿದ್ರೆ ಕೂಡ ನಿಮ್ಗೆ ಇಷ್ಟೆಲ್ಲ ವೀಡಿಯೋಸ್ ಸಿಗುತ್ತೆ. ಯಾವ ನಕ್ಷತ್ರದ ಬಗ್ಗೆ ಏನೆಲ್ಲ ಪರಿಹಾರಗಳ ಬಗ್ಗೆ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರು ಸಹ ನೀವು ಅದ್ರಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಬೇರೆ ಎಲ್ಲ ನಕ್ಷತ್ರಗಳು ಬೈ ಚಾನ್ಸ್ ಮಿಸ್ ಆಗಿತ್ತು ಮ್ಯಾಮ್, ನನ್ನ ಫ್ರೆಂಡ್ ಈ ನಕ್ಷತ್ರ, ನಾನು ಇಷ್ಟಪಡೋ ಹುಡುಗ ಈ ನಕ್ಷತ್ರ, ಪ್ರತಿಯೊಂದು ನಕ್ಷತ್ರನೂ ಮಾಡಿದ್ದೀನಿ ಪ್ರತಿಯೊಂದು ಇದೆ. ತುಂಬ ಜನ ಕಮೆಂಟ್ ಸೆಕ್ಷನ್ ಈಗ ಆಲ್ರೆಡಿ ಕೇಳ್ತೀರ, ಈ ನಕ್ಷತ್ರ ಎಲ್ಲಿದೆ, ಇದು ನನ್ನ ಹೆಸರಿದೆ, ಈ ನಕ್ಷತ್ರ ಎಲ್ಲಿ ಬರುತ್ತೆ ಅಂತೆಲ್ಲ ನೀವು ಕೇಳ್ತಿರ್ತೀರ. ಇದೇ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲ ನೀವು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಿರ್ತೀರ ನಿಮ್ಗೆ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಪ್ರತಿಯೊಂದು ಸಿಗುತ್ತೆ. ಸರ್ಚ್ ಮಾಡಿ ಖಂಡಿತ ಸಿಗುತ್ತೆ. ಇಲ್ಲ ನೀವು ಗೂಗಲಲ್ಲೂ ಸಹ ಡಾಕ್ಟರ್ ವಿನುತಾ ರಾಜೇಶ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ಕಾರ್ಯಕ್ರಮಗಳ ವಿಚಾರಗಳು ನಿಮಗೆ ಸಿಗುತ್ತೆ. ಯಾವ ರೀತಿ ಪ್ರೋಗ್ರಾಮ್ಸ್ ಇದೆ, ಏನೆಲ್ಲ ಪರಿಹಾರಗಳಿದೆ, ಏನೆಲ್ಲ ನೀವು ಮಾಡ್ಕೊಳ್ಬೋದು, ಮನೆಯಲ್ಲೇ ಮಾಡ್ಕೊಳ್ಳೋದು ಪರಿಹಾರಗಳಂತೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನ ಕಮೆಂಟಲ್ಲಿ ಹಾಕ್ತೀರಾ ಮೇಡಮ್, ಇಷ್ಟು ಸಿಂಪಲ್ ಪರಿಹಾರನೂ ನಾವು ಮಾಡ್ಕೊಳ್ಬೋದು, ಎಷ್ಟು ನಂಗೆ ರಿಸಲ್ಟ್ ಸಿಕ್ಕಿದೆ ಇದರಿಂದ. ತುಂಬ ಜನ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಮತ್ತೆ ವಾಟ್ಸಪ್ ಮಾಡಿ ನನಗೆ ಕಾಲ್ ಮಾಡಿ ಹೇಳ್ತಿರ್ತೀರಾ, ಮೇಡಮ್ ನೀವು ಹೇಳಿದ್ದು ಕರೆಕ್ಟ್ ಆಯಿತು, ನನ್ನ ಲೈಫಲ್ಲಿ ಅದೇ ರೀತಿಯಲ್ಲೇ ಆಯಿತು, ಮದುವೆ ಆಗಿದ್ದೀವಿ ಇವಾಗ, ಚೆನ್ನಾಗಿದ್ದೀವಿ ಇವಾಗ ಅಂತ ಹೇಳಿ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.